ಎವ್ರಿವಾನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನಿನ ನೇಮ್ನ ಮೆನ್ಷನ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋನ ಪಾಸಿಟಿವ್ ಆಗಿ ನೋಡಿ ಅಂತ ಹೇಳ್ತೀನಿ. ಓಕೆ, ಸೊ ಬನ್ನಿ ನಿಮ್ಮ ಪರ್ಸನಿನ ಡೀಪ್ ಇನ್ನರ್ ಫೀಲಿಂಗ್ಸ್ ಏನಿದೆ ನಿಮಗಾಗಿ ಅಂತ ನೋಡೋಣ. ಪ್ಲೀಸ್ ಎಂಜಾಯ್ಸ್ ಯೂನಿವರ್ಸ್. ನನ್ನ ವ್ಯೂವರ್ಸ್ ಪರ್ಸನಿನ ಡೀಪ್ ಇನ್ನರ್ ಫೀಲಿಂಗ್ಸ್ ಏನಿದೆ ಅವರಿಗಾಗಿ. ಓಕೆ, ನೀವು ಅವರ ನೆನಪಲ್ಲಿ ಯಾವಾಗಲೂ ಇರ್ತೀರಾ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಸೊ ಇದು ನಿಮ್ಮ ಹತ್ರ ಅವರು ಹೇಳಿರಬಹುದು ಅಥವಾ ಹೇಳ್ದೇನೂ ಇರಬಹುದು. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ನೀವು ಇರಬಹುದು ರೈಟ್ ನಾವು. ಹಾಗಾಗಿ ನಿಮ್ಮ ಪರ್ಸನ್ ಈ ಮೆಸೇಜ್ ನಿಮಗೆ ಹೇಳ್ತಿರಬಹುದು. ನೀವು ಯಾವಾಗಲೂ ಅವರ ಒಂದು ಮೆಮೊರೀಸಲ್ಲಿ ಇರ್ತೀರಾ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇನ್ನೂ ಕೆಲವರಿಗೆ ಹೇಳೋದಾದರೆ ನಿಮ್ಮ ಪರ್ಸನ್ಗೆ ಅವರು ಥಿಂಕ್ ಮಾಡ್ತಿರುವಂಥದ್ದು ನೀವಿಲ್ಲದೆ ಅವರ ಲೈಫನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಿಮ್ಮ ಒಂದು ಮೆಮೊರೀಸ್ ಏನಿದೆ ಯಾವಾಗಲೂ ಅವ್ರ ಹತ್ರ ಇರುತ್ತೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿರಬಹುದು. ಆ್ಯಂಡ್ ಸೊ ತುಂಬ ಮಿಸ್ ಮಾಡ್ತಿದ್ದಾರೆ ಈ ಒಂದು ಪರ್ಸನ್ ಅಂತಲೇ ಹೇಳಬಹುದು. ಲೈಕ್ ನೀವು ಈಗ ಅವ್ರ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ರೀತಿ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಆ್ಯಂಡ್ ಅವರ ಒಂದು ಇನ್ನರ್ ಫೀಲಿಂಗ್ಸ್ ಏನಿದೆ, ಅವರ ಒಂದು ಡೀಪ್ ಫೀಲಿಂಗ್ಸ್ ಏನಿದೆ ಅಂತ ಹೇಳೋದಾದರೆ ಅವರು ನಿಮ್ಮ ಒಂದು ಸ್ಮೈಲ್ಗೆ ಯಾವಾಗಲೂ ರೀಸನ್ ಆಗಿರಬೇಕು ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಮ ಒಂದು ಹ್ಯಾಪಿ ಮೂಮೆಂಟ್ಗೆ ಅವರೇ ರೀಸನ್ ಆಗಿರಬೇಕು ಅಂತ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಆ್ಯಂಡ್ ನೀವು ಆ ಪರ್ಸನ್ಗೆ ತುಂಬ ಕ್ವಶನ್ಸ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಲೈಕ್ ಏನಾದರೂ ಈ ಒಂದು ಪ್ರೀತಿಯಲ್ಲಿ ನೀವು ಕೇಳ್ತಿರುವಂಥದ್ದು ಇರಬಹುದು. ಸೊ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿರುವಂಥದ್ದು ಇಟ್ ಈಸ್ ನಾಟ್ ಅ ರೈಟ್ ಟೈಮ್, ಸೊ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ವೆಯ್ಟ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಐ ವಿಲ್ ಮೀಟ್ ಯು ಸೂನ್, ಗಿವ್ ಮಿ ಸಮ್ ಟೈಮ್ ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಪರ್ಸನ್ ಇಲ್ಲಿ ನಿಮಗಾಗಿ ಮೀಟ್ ಮಾಡಲಿಕ್ಕೆ ಟೈಮ್ ತೊಗೋತಿದ್ದಾರೆ. ಓಕೆ, ನೀವೇನಾದರೂ ಈ ಒಂದು ಪರ್ಸನ್ಗಾಗಿ ಯಾವಾಗ ನೀನು ನನ್ನ ಮೀಟ್ ಮಾಡ್ತೀಯ ಅಂತ ಕೇಳ್ತಿದ್ರೆ ಸೊ ಗಿವ್ ಮಿ ಸಮ್ ಟೈಮ್ ಅಂತ ಕೇಳ್ತಿದ್ದಾರೆ. ಓಕೆ, ಆ್ಯಂಡ್ ಈ ಒಂದು ಪರ್ಸನ್ ನಿಮ್ಮ ಹತ್ರ ಇದನ್ನು ಶೇರ್ ಮಾಡಿಲ್ಲದೆ ಇರಬಹುದು. ಬಟ್ ಅವರ ಒಂದು ಡೀಪ್ ಇನ್ನರ್ ಫೀಲಿಂಗ್ಸಲ್ಲಿ ಏನಿದೆ ಅಂತ ಹೇಳೋದಾದರೆ ನಿಮಗೆ ಅವರ ಒಂದು ಹಾರ್ಟಲ್ಲಿ ಒಂದು ಸ್ಪೆಷಲ್ ಪ್ಲೇಸ್ನ ಕೊಟ್ಟಿದ್ದೀನಿ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಸೊ ನಿಮಗೆ ಅವರ ಒಂದು ಹಾರ್ಟಲ್ಲಿ ಸ್ಪೆಷಲ್ ಪ್ಲೇಸ್ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅದನ್ನು ಯಾರೂ ಬ್ರೇಕ್ ಮಾಡಲಿಕ್ಕೆ ಆಗಲ್ಲ, ಆ ಪ್ಲೇಸ್ನ ಯಾರಿಗೂ ಕೊಡಲಿಕ್ಕೆ ಆಗೋದಿಲ್ಲ ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಇದು ಅವರ ಥಾಟ್ ಇರಬಹುದು. ಆ್ಯಂಡ್ ಆಲ್ಸೋ ಈ ಒಂದು ರಿಲೇಷನ್ಶಿಪ್ ಏನಿದೆ ಟ್ವಿನ್ ಫ್ಲೇಮ್ ರಿಲೇಷನ್ಶಿಪ್ ಇರಬಹುದು ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಆ ಒಂದು ಪರ್ಸನ್ ಬಗ್ಗೆ ತುಂಬ ನೆಗೆಟಿವ್ ಆಗಿ ನೀವು ಥಿಂಕ್ ಮಾಡ್ತಿರುವಂಥದ್ದು ಇರಬಹುದು. ಬಟ್ ಆ ಒಂದು ಪರ್ಸನಿನ ಡೀಪ್ ಇನ್ನರ್ ಫೀಲಿಂಗ್ಸ್ ನನಗೆ ಇಲ್ಲಿ ಪಾಪಪ್ ಆಗ್ತಿರೋದು. ಸೊ ದೇರ್ ಇಸ್ ಸೋ ಮಚ್ ಐ ವಾಂಟ್ ಟು ಟೆಲ್ ಯು ಅಂತ ಹೇಳ್ತಿದ್ದಾರೆ. ಓಕೆ, ಅವ್ರು ನಿಮ್ಮ ಹತ್ರ ತುಂಬ ಹೇಳೋದಿದೆ ಆ್ಯಂಡ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮೀ ಅಂತ ಹೇಳ್ತಿದ್ದಾರೆ. ನಿಮಗೆ ಆ ಒಂದು ಪರ್ಸನ್ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ನಿಮ್ಮ ಹತ್ರ ಎಲ್ಲವನ್ನು ಶೇರ್ ಮಾಡ್ಕೋಬೇಕು ಅಂತ ನಿಮ್ಮ ಪರ್ಸನ್ ಇಲ್ಲಿ ಕೇಳ್ತಿದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ನ್ಯೂ ಬಿಗಿನಿಂಗ್ಸ್ ಇದೆ ಆ್ಯಂಡ್ ಹೋಪ್ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತಲೇ ಹೇಳಬಹುದು. ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಏನಿದೆ ಇದು ಒಂಥರ ತುಂಬ ಜೋಪಾನ ಮಾಡುವಂಥದ್ದು ಇರಬಹುದು, ತುಂಬ ಐಡ್ ಮಾಡುವಂಥದ್ದು ಇರಬಹುದು. ಹೀಗೆ ಮಾಡ್ತಿರುವಂಥದ್ದು ನನಗೆ ಈ ಒಂದು ರೀಡಿಂಗಲ್ಲಿ ಕಾಣಿಸ್ತಿದೆ. ಆ್ಯಂಡ್ ರಿಯಲಿ ಸಾರಿ ಅಂತ ಕೇಳ್ತಿದ್ದಾರೆ. ಈ ಒಂದು ಪರ್ಸನ್ ನಿಮಗೆ ಇಲ್ಲಿ ಸಾರಿ ಕೇಳ್ತಿದ್ದಾರೆ. ಸೊ ಐ ಡೋಂಟ್ ನೋ ವೈ ಅಂತ. ಸೊ ಮೇ ಬಿ ನಿಮ್ಮ ಮಧ್ಯೆ ಕ್ಲ್ಯಾಶಸ್ ಆಗಿರಬಹುದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು.
ಇಲ್ಲಿ ಫೈಟ್ ಮಾಡಿರೋದಿರಬಹುದು, ಅವ್ರು ನಿಮಗೆ ಹರ್ಟ್ ಮಾಡಿರೋದಿರಬಹುದು. ಬಟ್ ಸಾರಿ ಅಂತ ನಿಮಗೆ ನಿಮ್ಮ ಪರ್ಸನ್ ಇಲ್ಲಿ ಕೇಳ್ತಿದ್ದಾರೆ. ನೀವು ಅವರಿಗೆ ಕಾಲ್ ಮಾಡಿದಾಗ ನಿಮ್ಮ ನೇಮ್ ಅವರ ಫೋನಲ್ಲಿ ಕಾಣಿಸ್ತಿದೆ ಅಂದಾಗ ಆ ಪರ್ಸನ್ಗೆ ಆಗುವಂಥ ಖುಷಿನೇ ಬೇರೆ. ಸೊ ಅದನ್ನು ನಿಮ್ಮಿಂದ ಈ ಒಂದು ಪರ್ಸನ್ ಹೈಡ್ ಮಾಡ್ತಿರಬಹುದು, ಆ್ಯಕ್ಟ್ ಮಾಡ್ತಿರಬಹುದು, ಐ ಡೋಂಟ್ ಕೇರ್ ಅಬೌಟ್ ದಟ್ ಅಂತ. ಸೊ ಬಟ್ ಆ ಒಂದು ಪರ್ಸನ್ನಿನ ಡೀಪ್ ಫೀಲಿಂಗ್ಸ್ ಈ ರೀತಿಯಾಗಿದೆ. ಆ್ಯಂಡ್ ಇಲ್ಲಿ ಆರ್ಕೇಂಜಲ್ ಪ್ರೆಸೆನ್ಸ್ ಇದೆ. ಸೊ ಮೇ ಬಿ ನೀವೇನಾದರೂ ಏಂಜಲ್ಸ್ ಪ್ರೇಯರ್ ಮಾಡ್ತಾ ಇದ್ದೀರಾ ಅಥವಾ ಮೂನ್ ರಿಚುವಲ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಅದು ಇಲ್ಲಿ ವರ್ಕ್ ಆಗ್ತಿದೆ ಅಂತಲೇ ಹೇಳಬಹುದು. ಆ್ಯಂಡ್ ಆಲ್ಸೋ ನಾನು ಸಹ ಇಲ್ಲಿ ಸಾಲ್ಟ್ ಮೆನ್ಷನ್ ಮಾಡಿದ್ದೀನಿ. ಲೈಕ್ ಈ ಒಂದು ವಾಟರಲ್ಲಿ ಸಾಲ್ಟ್ ಹಾಕಿದ್ದೀನಿ, ಮೂನಿಂದ ಚಾರ್ಜ್ ಮಾಡಿರುವಂಥ ಸಾಲ್ಟ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ. ಆ್ಯಂಡ್ ಈ ಒಂದು ಪರ್ಸನ್ ನಿಮ್ಮ ಜೊತೆ ಇದ್ದಾಗ ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಆ ಒಂದು ಪರ್ಸನ್ ಸಹ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ. ಆ್ಯಂಡ್ ನನಗಿಲ್ಲಿ ಫೆದರ್ ರೆಸನೇಟ್ ಆಗ್ತಿದೆ. ಲೈಕ್ ಫೆದರ್ ರೀತಿಯಾಗಿ ನೀವು ತುಂಬ ಖುಷಿಯಾಗಿರ್ತೀರ, ತುಂಬ ಹ್ಯಾಪಿಯಾಗಿರ್ತೀರ. ಈಗ ಒಂದು ಫೆದರ್ ಹೇಗೆ ಗಾಳಿಯಲ್ಲಿ ಹಾರಾಡ್ತಾ ಬರುತ್ತೋ ಆ ರೀತಿಯಾಗಿ ತುಂಬ ಹ್ಯಾಪಿಯಾಗಿರ್ತೀರ. ಇಮ್ಮಿಡಿಯೇಟಾಗಿ ಆ ಒಂದು ಪರ್ಸನ್ ನಿಮ್ಮಿಂದ ದೂರ ಇದ್ದಾರೆ ಅನ್ನುವಾಗ ಸೊ ನೀವು ತುಂಬ ಸ್ಟಕ್ ಎನರ್ಜಿನ ಫೀಲ್ ಮಾಡ್ತೀರಾ. ಓಕೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿರುವಂಥದ್ದು ಅವರ ಡೀಪ್ ಇನ್ನರ್ ಫೀಲಿಂಗ್ ಸಹ ಹಾಗೇ ಇದೆ. ಸೊ ನೀವು ಅವ್ರ ಜೊತೆ ಇರುವಾಗ ಆ ಪರ್ಸನ್ಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಬಟ್ ನೀವು ಅವರಿಂದ ದೂರ ಆದಾಗ ನಿಮ್ಮ ಪರ್ಸನ್ಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಆಗ ಮತ್ತೆ ಬರ್ತಾರೆ, ಸಾರಿ ಕೇಳ್ತಾರೆ, ಮತ್ತೆ ಒಂದಾಗ್ತೀರಾ, ಅಗೇನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಂಡ್ ತುಂಬ ಹ್ಯಾಪಿ ಟೈಮ್ನ ಸ್ಪೆಂಡ್ ಮಾಡ್ತಿರುವಂಥದ್ದು ಇರಬಹುದು. ಆ ಒಂದು ಟೈಮನ್ನು ಈ ಒಂದು ಪರ್ಸನ್ ನೆನಪಿಸ್ಕೊಂಡು ಇಲ್ಲಿ ನಿಮ್ಮ ಬಗ್ಗೆ ತುಂಬ ಇಮ್ಯಾಜಿನ್ ಮಾಡ್ತಾರೆ ಅಂತಲೇ ಹೇಳಬಹುದು. ಆ್ಯಂಡ್ ಏನೋ ಕ್ಲಾರಿಟಿ ಬೇಕಾಗಿದೆ, ಕ್ಲಾರಿಟಿ ಸಿಗ್ತಾ ಇಲ್ಲ. ಅದು ನಿಮ್ಮ ಪರ್ಸನ್ ಕಡೆಯಿಂದ ಬರಬೇಕಾಗಿರುವಂಥ ಕ್ಲಾರಿಟಿ ಇರಬಹುದು ಅಥವಾ ನೀವು ಕೊಡಬೇಕಾಗಿರುವಂಥ ಕ್ಲಾರಿಟಿ ಇರಬಹುದು. ಸೊ ಇದರಲ್ಲಿ ತುಂಬ ಕನ್ಫ್ಯೂಷನ್ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತಲೇ ಹೇಳಬಹುದು. ಕ್ಲಾರಿಟಿ ಸಿಗ್ತಾ ಇಲ್ಲ, ಯಾವುದನ್ನು ತಗೋಬೇಕು ಯಾವುದನ್ನು ತಗೋಬಾರ್ದು, ನಿಮಗೆ ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳಬಹುದು. ಓಕೆ. ಆ್ಯಂಡ್ ಇನ್ನೂ ಕೆಲವರು ಇಲ್ಲಿ ಹೇಗಂತ ಹೇಳಿದ್ರೆ ತುಂಬ ಆ್ಯಕ್ಟಿವ್ ಆಗ್ತಾ ಇದ್ದೀರಾ. ಈ ಒಂದು ಪರ್ಸನ್ ಲೆಟ್ ಗೋ ಮಾಡಿದ್ದಾರೆ, ಅವ್ರ ಮುಂದೆ ನಾನು ಚೆನ್ನಾಗಿರಬೇಕು ಅಂತ ತುಂಬ ಆ್ಯಕ್ಟಿವ್ ಆಗ್ತಿರೋದಿರಬಹುದು. ಆ್ಯಂಡ್ ಇಷ್ಟು ದಿನ ಏನು ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇತ್ತು, ಆ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ಅಗೇನ್ ಎಂಟರ್ ಆಗಿದ್ದಾರೆ. ಆ್ಯಂಡ್ ಆಲ್ಸೋ ಈ ಒಂದು ರಿಲೇಷನ್ಶಿಪ್ ಈಗ ಒಂದು ಹಂತಕ್ಕೆ ಬರ್ತಿದೆ. ಲೈಕ್ ಈಗ ಒಂದು ರೇಂಜಿಗೆ ಇದು ಓಕೆ ಅನ್ನೋ ರೀತಿ ಆಗ್ತಿದೆ. ಬಟ್ ಆದರೂ ನಿಮಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಿದೆ ಇದು ಮತ್ತೆ ಹೀಗೆ ಆದರೆ ಅನ್ನುವಂಥ ಭಯ ನಿಮಗೆ ಇಲ್ಲಿ ಕಾಣಿಸ್ತಿದೆ ಅಂತ ಹೇಳಬಹುದು. ಓಕೆ. ಸೊ ನೀವೇನಾದರೂ ಇಲ್ಲಿ ಟ್ಯಾರೋ ರೀಡಿಂಗ್ ತೊಗೋತಿದ್ದೀರಾ ಅಥವಾ ಒಂದು ಕ್ಲಾರಿಟಿ ಬೇಕಾಗಿದೆ ನಿಮಗೆ ಅಂತ ಹೇಳಿದ್ರೆ ನೀವು ಟ್ಯಾರೋ ರೀಡಿಂಗ್ನ ಬೇಕಿದ್ರೆ ತೊಗೋಬಹುದು. ಓಕೆ. ಸದ್ಯಕ್ಕೆ ಅವರ ಡೀಪ್ ಇನ್ನರ್ ಫೀಲಿಂಗ್ಸ್ ಏನಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳೋದಾದರೆ ಸ್ಟಕ್ ಎನರ್ಜಿನ ಫೇಸ್ ಮಾಡ್ತಿರುವಂಥದ್ದು. ಓಕೆ. ಸೊ ಅವರು ಥಿಂಕ್ ಮಾಡ್ತಿದ್ದಾರೆ ಈ ಒಂದು ರಿಲೇಷನ್ಶಿಪ್ಗೆ ಏನಾದರೂ ಒಂದು ಕನ್ಫರ್ಮೇಷನ್ನ ಕೊಡಬೇಕು ಅಂತ. ಬಟ್ ಅವರು ಆ್ಯಕ್ಷನ್ ತೊಗೊಳೋದಕ್ಕೆ ರೆಡಿ ಇಲ್ಲ. ಬಟ್ ಅವ್ರಿಗೆ ಪ್ರೀತಿ ಇದೆಯಾ ಅಂದರೆ ಡೆಫಿನೆಟ್ಲಿ ಪ್ರೀತಿ ಇದೆ ಅಂತ ಹೇಳಬಹುದು. ಓಕೆ. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ನಿಮ್ಮ ಕರಿಯರಲ್ಲಿ ಗ್ರೋತ್ ಆಗಬೇಕು ಅನ್ನೋದನ್ನು ವೆಯ್ಟ್ ಮಾಡ್ತಿರೋದಿರಬಹುದು. ಆ್ಯಂಡ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಏನಿದ್ದೀರಾ ಅವರ ಮೆಸೇಜ್ ಅಥವಾ ಕಾಲ್ಗಾಗಿ ಏನು ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಆ ಒಂದು ಪರ್ಸನ್ ಸಹ ನಿಮ್ಮ ಮೆಸೇಜ್ ಅಥವಾ ಕಾಲ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಬಟ್ ದೇ ಆರ್ ಆ್ಯಕ್ಟ್ ಲೈಕ್ ಐ ಡೋಂಟ್ ಕೇರ್ ಅನ್ನೋ ರೀತಿ ಇಲ್ಲಿ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ. ಓಕೆ. ಆ ರೀತಿಯಾಗಿ ಇಲ್ಲಿ ಆ್ಯಕ್ಟ್ ಮಾಡ್ತಿರುವಂಥದ್ದು ಇರಬಹುದು. ಬಿಕಾಸ್ ಅವರಿಗೆ ಆಪ್ಷನ್ಸ್ ಇದೆ. ಸೊ ಅವರಿಗೆ ಇಲ್ಲಿ ಏನಾಗುತ್ತೋ ಆಗಲಿ, ಹೋದರೆ ಹೋಗಲಿ, ಬಂದರೆ ಬರಲಿ ಅನ್ನೋ ರೀತಿಯಾಗಿ ಒಂದು ರಿಲೇಷನ್ಶಿಪ್ ಆಗಿಬಿಟ್ಟಿದೆ ಇನ್ನು ಕೆಲವರಿಗೆ. ಓಕೆ. ಬಿಕಾಸ್ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್
ಆ್ಯಂಡ್ ಇನ್ನು ಕೆಲವರಿಗೆ ಹೇಳೋದಾದರೆ ಸಡನ್ನಾಗಿ ಚೇಂಜ್ ಆಗಿಬಿಡ್ತಾರೆ ಅನ್ನುವಂಥ ಭಯ ಇರಬಹುದು ನಿಮಗೆ, ಅಥವಾ ಸಡನ್ನಾಗಿ ಇದೇನಾದರೂ ಒಂದು ಟರ್ನ್ ಆಗಬಹುದು, ಅಥವಾ ಮನೆಯಲ್ಲಿ ಅಕ್ಸೆಪ್ಟ್ ಮಾಡಿಲ್ಲದೆ ಇರೋದಿರಬಹುದು, ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ಬ್ರೇಕ್ ಆಗೋದಿರಬಹುದು. ಈ ರೀತಿಯಾಗಿ ಕೆಲವರಿಗೆ ಭಯ ಇದೆ. ಓಕೆ, ಸೊ ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಏನೋ ಆ್ಯಕ್ಷನ್ ತಗೊಳ್ಳದೇ ಇರಬಹುದು. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ಯಾರ್ದೋ ಬೇರೆಯವರ ವಿಚಾರಕ್ಕೆ ನೀವು ಫೈಟ್ ಮಾಡಿರುವಂಥದ್ದು ಇರಬಹುದು. 5 ಡೇಸ್ ಇರಬಹುದು ನೀವು ಫೈಟ್ ಮಾಡಿ ಈ ಒಂದು ಪರ್ಸನ್ ಜೊತೆ. ಈಗ ಒಂದು ಪರ್ಸನ್ ಯಾವಾಗ ಮಾತಾಡಿಸ್ತಾರೆ ಅಂತ ನೀವು ಥಿಂಕ್ ಮಾಡ್ತಿದ್ರೆ, ಸೊ ಮೇ ಬಿ 5 ಡೇಸ್ 5 ವೀಕ್ ಈ ಒಂದು ಪರ್ಸನ್ ಟೈಮ್ ತಗೋಬಹುದು. ಓಕೆ, 1.5 ಮಂತ್ ಟೈಮ್ ತಗೋಬಹುದು. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಕೆಲವು ಬದಲಾವಣೆಗಳನ್ನ ತಗೋಬೇಕು ಆ ಒಂದು ಪರ್ಸನ್ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಆ ಒಂದು ಪರ್ಸನ್ ಥಿಂಕ್ ಮಾಡ್ತಿರುವಂಥದ್ದು ಅವರು ಹೇಳಿರುವಂಥ ಮೆಸೇಜಸ್ ಏನಿದೆ, ಅಥವಾ ಅವ್ರು ಕೇಳಿರುವಂಥ ಮೆಸೇಜಸ್ ಏನಿದೆ ಅದಕ್ಕೆ ನಿಮ್ಮ ಕಡೆಯಿಂದ ಉತ್ತರಕ್ಕಾಗಿ ವೆಯ್ಟ್ ಮಾಡ್ತಿರುವಂಥದ್ದು ಇರಬಹುದು. ಸೊ ಆ ಎನರ್ಜಿಸ್ ಇದೆ. ಆ್ಯಂಡ್ ಇಲ್ಲಿ ನನಗೆ LC ಮತ್ತು I ಈ ಇನಿಷಿಯಲ್ ಪ್ರೆಸೆನ್ಸ್ ಇದೆ. ಸೊ ಈ ಇನಿಷಿಯಲ್ ನಿಮ್ಮದಿರಬಹುದು ಅಥವಾ ನಿಮ್ಮ ಪರ್ಸನ್ದಿರಬಹುದು. ಓಕೆ, ಆ್ಯಂಡ್ ನ್ಯೂ ಬಿಗಿನಿಂಗ್ಸ್ ಇದೆ ಅಂತಲೇ ಹೇಳಬಹುದು. ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗೋದ್ರಲ್ಲಿದೆ ಇನ್ನು ಕೆಲವರಿಗೆ. ಸೊ ಆ ಒಂದು ಪರ್ಸನ್ ನಿಮ್ಮ ಜೊತೆ ನ್ಯೂ ಸ್ಟಾರ್ಟ್ನ ಮಾಡಬೇಕು ಅಂತ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಬಟ್ ಈ ಒಂದು ರಿಲೇಷನ್ಶಿಪ್ ಏನಿದೆ, ಕೆಲವು ಇಶ್ಯೂಸ್, ತುಂಬ ಇಶ್ಯೂಸ್ ಅಂತಲೇ ಹೇಳಬಹುದು. ಕೆಲವು ಇಶ್ಯೂಸ್ ಅನ್ನೋದಕ್ಕಿಂತ ತುಂಬ ಇಶ್ಯೂಸ್ ಇದೆ. ಅದನ್ನೆಲ್ಲ ಸಾಲ್ವ್ ಮಾಡಿ ನಂತರ ಈ ಒಂದು ರಿಲೇಷನ್ಶಿಪ್ಗೆ ಎಂಟರ್ ಆಗಬೇಕು. ಅದೆಲ್ಲ ಸಾಲ್ವ್ ಆಗುತ್ತಾ, ಅದಾಗದೇ ಇರೋದು ಅನ್ನೋ ರೀತಿ ನಿಮ್ಮ ಪರ್ಸನ್ ಇಲ್ಲಿ ಒಂದು ರಿಲೇಷನ್ಶಿಪ್ನ ಲೆಟ್ ಗೋ ಮಾಡ್ತಿರಬಹುದು. ಓಕೆ, ನಿಮ್ಮ ಕಡೆ ಕಾನ್ಸಂಟ್ರೇಟ್ ಮಾಡದೇ ಇರಬಹುದು. ಈ ರೀತಿಯಾದಂಥ ಎನರ್ಜಿಸ್ ಇದೆ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.